ಗುಣವಂತ ದಿವಾಕರ ಎಂಬ ಹೆಸರಿನವನಾದ ನಾನು ಸಂವಿಧಾನಕ್ಕೆ ಮತ್ತು ಕಾನೂನಿನ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ರಸಿಕರ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಈಗೊಂದು ಟ್ರೈಲರ್ ನೋಡಿದೆ. ಆಲ್ರೆಡಿ ಟ್ರೈಲರ್ ಬಿಡುಗಡೆಯಾಗಿ 2-3 ದಿನ ಆಗಿದೆ. ಆದರೆ ನಾನು ಈಗ ನೋಡಿದೆ. ಆ ಟ್ರೈಲರ್ ಯಾವುದಂದ್ರೆ ದೇವರ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ. ಸಖತ್ತಾಗಿದೆ ಈ ಟ್ರೈಲರು. ಬನ್ನಿ ಈ ಟ್ರೈಲರ್ ಬಗ್ಗೆ ಒಂದಿಷ್ಟು ನಾವು ಮಾತುಕತೆ ಮಾಡ್ಕೊತ ಹೋಗೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮ್ಗೆ ತಲುಪುತ್ತೆ ಅಂತ ಹೇಳ್ತಾ ಮತ್ತೆ ತಡ ಶುರು ಮಾಡೇ ಬಿಡೋಣ. ಈ ದೇವರ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ ಸಿನಿಮಾದಲ್ಲಿ ನಮ್ಮ ವಿ ನಾಗೇಂದ್ರ ಪ್ರಸಾದ್ ಅವರು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ದಾರೆ. ಈ ಟ್ರೈಲರ್ ನೋಡ್ತಾ ಇದ್ರೆ ನನಗೆ ಅನ್ಸಿದ್ದೇನಪ್ಪ ಅಂದ್ರೆ ಏನೋ ಒಂಥರ ವಿಭಿನ್ನವಾಗಿದೆ. ಈ ಸಿನಿಮಾದಲ್ಲಿ ಮೋಸ್ಟ್ಲಿ ನನಗೆ ರಾಜಕೀಯ ಎಲಿಮೆಂಟ್ಸ್ ಜಾಸ್ತಿನೇ ಇರ್ಬೋದು ಅನ್ಸುತ್ತೆ. ಯಾಕಂದ್ರೆ ರಾಜಕೀಯ ವ್ಯಕ್ತಿಗಳು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಾದ್ರೆ ನಾನು ದೇವರ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ ಅಂತ ಹೇಳ್ತಾರಲ್ವಾ, ಇದನ್ನ ಮಾಡಿಬಿಟ್ಟು ಅದೆಷ್ಟು ಅವರು ಅನಾಚಾರಗಳನ್ನ ಮಾಡ್ತಾರೆ ಅನ್ನೋ ಒಂದು ಏನಾದ್ರೂ ಹೊಸ ಎಲಿಮೆಂಟ್ನ ಈ ಸಿನಿಮಾದಲ್ಲಿ ಅಳವಡಿಸಿರ್ಬೋದಾ? ನನಗೆ ಅನಿಸ್ತಾ ಇದೆ ಏನೋ ಒಂಥರ ಅದೇ ಥರನೇ ಇರ್ಬೋದು ಅಂತ ಅನಿಸ್ತಾ ಇದೆ ಟ್ರೈಲರ್ ನೋಡಿ. ಯಾಕಂದ್ರೆ ನಾಗೇಂದ್ರ ಪ್ರಸಾದ್ ಅವರ ಆ್ಯಕ್ಟಿಂಗು, ಆ ಡೈಲಾಗ್ ಡೆಲಿವರಿ ಸಖತ್ ಸೂಟ್ ಆಗಿದೆ ಈ ಸಿನಿಮಾದಲ್ಲಿ. ಹಾಗೆ ಈ ಸಿನಿಮಾದ ನಿರ್ದೇಶಕರು ಬಂದ್ಬಿಟ್ಟು ಗುರುಪ್ರಸಾದ್ ಚಂದ್ರಶೇಖರ್ ಅಂತ. ಆ್ಯಕ್ಚುಲಿ ನಾನು ಅವರಿಗೆ ಒಂದ್ಸರಿ ಫೇಸ್ಬುಕ್ಕಲ್ಲಿ ಸಾರ್ ನನಗೊಂದು ಕ್ಯಾರೆಕ್ಟರ್ ಇದ್ರೆ ನೋಡಿ ಸಾರ್ ಒಂದು ಚಿಕ್ಕದು ಅಂತ ಕೇಳ್ತಿದ್ದೆ ನಾನು ಆ್ಯಕ್ಚುಲಿ ಅವರಿಗೆ. ಬಟ್ ಅವರು ನನ್ನ ಮೆಸೇಜ್ ನೋಡಿಲ್ಲ. ಇರಲಿ, ಪರವಾಗಿಲ್ಲ. ಆ ಸಿನಿಮಾಗೆ ಯಾರ್ಯಾರೆಲ್ಲ ಎಂಟ್ರಿ ಆಗ್ತಿದ್ರು ಅವಾಗೆಲ್ಲ ಆನ್ ಬೋರ್ಡ್ ಅಂತೇಳಿ ದೇವರ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ ಅಂತೇಳಿ ಅವರು ಅಪ್ಲೋಡ್ ಮಾಡ್ತಾಯಿದ್ರು ಏನೋ ಪೋಸ್ಟರ್ಗಳನ್ನ. ನಾನು ಅವಾಗ ಅವ್ರಿಗೆ ಮೆಸೇಜ್ ಆಗ್ತಾ ಇದ್ದೆ ಫೇಸ್ಬುಕ್ಕಲ್ಲಿ, ಬಟ್ ಅವ್ರಿಗೆ ರೀಚ್ ಆಗಿಲ್ಲ ಅನ್ಸುತ್ತೆ. ನೋಡಿ ಸ್ನೇಹಿತರೆ, ಈ ದೇವರ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ ಟ್ರೈಲರ್ ನೀವು ಇದುವರೆಗೂ ನೋಡಿಲ್ಲ ಅಂದ್ರೆ ಈಗಲೇ ಹೋಗಿ ನೋಡಿ. ಒಂದ್ಸರಿ ಅಲ್ಲ, ನೀವು ಪದೇ 2-3 ಸರಿ ನೋಡ್ತೀರಿ. ಯಾಕಂದ್ರೆ ಈ ಒಂದು ಸಿನಿಮಾದ ಆ ಒಂದು ಎಲಿಮೆಂಟ್ ಇದೆಯಲ್ಲ, ಆ ಒಂದು ಕತೆ ನಿಜವಾಗ್ಲೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಟ್ರೈಲರಲ್ಲಿ ಈ ರೀತಿ ಒಂದು ಕತೆ ಹೇಳಿದಾರೆ ಅಂದ್ರೆ ಇನ್ನು ಸಿನಿಮಾದಲ್ಲಿ ಯಾವ ರೀತಿ ಇರ್ಬೋದು? ಬರೀ ರಾಜಕೀಯದಷ್ಟೇ ಅಲ್ಲ, ಈ ಕಡೆ ಕೋರ್ಟ್ ಬಗ್ಗೆನೂ ಇದೆ. ಎಲ್ಲ ರೀತಿಯ ಒಂದು ಎಲಿಮೆಂಟ್ಸ್ ಇರೋ ಸಿನಿಮಾ ದೇವರ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಖತ್ತಾಗಿದೆ. ನೀವು ಇದುವರೆಗೂ ಯಾರ್ಯಾರು ಈ ದೇವರ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ ಟ್ರೈಲರ್ನ ನೋಡಿಲ್ವೋ ಈಗಲೇ ಹೋಗಿ ನೋಡಿ. ನಿಮಗಂತೂ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊತೀನಿ. ಯಾಕಂದರೆ ಇದರಲ್ಲಿ ಆ ರೀತಿ ಎಲಿಮೆಂಟ್ಸ್ ಇದೆ. ಅದರಲ್ಲಿ ನಮ್ಮ ನಾಗೇಂದ್ರ ಪ್ರಸಾದ್ ಅವರ ಡೈಲಾಗ್ ಕೇಳ್ರಿ. ಬಸ್ಸಲ್ಲಿ ಏಜ್ ಆದವ್ರು ಕಂಡ ತಕ್ಷಣ ನಾವು ಎದ್ದು ಅವ್ರಿಗೆ ಸೀಟ್ ಬಿಟ್ಕೊಡ್ತೀವಿ. ಆದರೆ ರಾಜಕಾರಣದಲ್ಲಿ ಹಾಗಲ್ಲ. ಏಜ್ ಆದ ತಕ್ಷಣ ಅವ್ರನ್ನ ಎಬ್ಸಿ ನಾವು ಆ ಜಾಗದಲ್ಲಿ ಕೂತ್ಕೋತೀವಿ. ಏನು ಮಸ್ತಿದೆ. ಬರೀ ಅವರು ಹಾಡುಗಳು ಬರೆಯೋದಕ್ಕಷ್ಟೇ ಸೀಮಿತ ಅಲ್ಲ, ಅವರು ನಾನು ಆ್ಯಕ್ಟಿಂಗಲ್ಲಿ ನಾನು ನಿಪುಣ ಅಂತ ತೋರಿಸಿದ್ದಾರೆ. ಈಗಲೇ ಹೋಗಿ ನೀವು ದೇವರ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ ಟ್ರೈಲರ್ ನೋಡ್ತೀರಿ ತಾನೇ ಅಂತ ಹೇಳ್ತಾ, ನೀವು ನಮ್ಮ ಕನ್ನಡ ಚಿತ್ರರಂಗವನ್ನು ಉಳಿಸಿ, ನಮ್ಮ ಕನ್ನಡ ಚಿತ್ರರಂಗವನ್ನು ಬೆಳೆಸಿ. ಜೈ ಕರ್ನಾಟಕ. ಧನ್ಯವಾದಗಳು.